ತೆಂಗಿನಲ್ಲಿ ಒಂದು ಮುಖ್ಯವಾದ ವಾಣಿಜ್ಯ ಹಣ್ಣಿನ ಬೆಳೆಗಳನ್ನು ಸಹ ನಾವು ಅಂತರ ಬೆಳೆಯಾಗಿ ಬೆಳಕೊಂಡು ಆ ರೈತನ ಆದಾಯವನ್ನ ದ್ವಿಗುಣಗೊಳಿಸಬಹುದು. ಇದು ದ್ರಾಕ್ಷಿ ಅಂತೇಳಿ. ಇವನ್ನ ನಾವು ನಾಟಿ ಮಾಡಬೇಕು ಅಂತಂದ್ರೆ ಚೆನ್ನಾಗಿ ಬಲಿತ ಕಡ್ಡಿಗಳನ್ನು ಕತ್ತರಿಸಿ IBA ದ್ರಾವಣದಿಂದ ಅದ್ದಿ ಅದನ್ನ ಬೇರ್ಪಡಿಸಿ ಅದನ್ನು ಬೆಳೆಸ್ಕೊಳ್ಬಹುದು, ಅಥವಾ ಗೂಟಿ ಕಟ್ಟಿ ಅದರ ಮುಖೇನ ನಾವು ಗಿಡವನ್ನ ನಾವು ವೃದ್ಧಿ ಮಾಡ್ಕೋಬಹುದು. ಮತ್ತೆ ಈ ಬೆಳೆ ಬೆಳೆಯಲಿಕ್ಕೆ ಸಾಮಾನ್ಯವಾಗಿ ಚಪ್ಪರ ಬೇಕೇ ಬೇಕಾಗುತ್ತೆ. ಚಪ್ಪರ ಇಲ್ಲದಿದ್ದರೆ ಅದು ಹೂ ಸಹ ಕಾಯಿ ಬರುವುದಿಲ್ಲ. ಸೊ ಈ ಬೆಳೆ ಬೆಳೆಯಲಿಕ್ಕೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಸುಮಾರು 9 ಅಡಿ ಅಂತರ ಕೊಡ್ತೀವಿ, ಮತ್ತೆ ಸಾಲಿಂದ ಸಾಲಿಗೆ 9 ಅಡಿ ಕೊಡ್ತೀವಿ. ಮತ್ತೆ ವರ್ಷದಲ್ಲಿ 2 ಸಾರಿ ಈ ಹಣ್ಣು ಬಂದ ಮೇಲೆ ನಾವು ಕಟಾವು ಮಾಡಿ ಕಡ್ಡಿಗಳನ್ನ ಕತ್ತರಿಸಬೇಕು. ಸವರುವಿಕೆ ಅಂತ ಹೇಳ್ತೀವಿ, ಚಾಟನ್ ಅಂತ ಹೇಳ್ತೀವಿ. ಕತ್ತರಿಸಬೇಕು. ಕತ್ತರಿಸಿದ ಮಾತ್ರ ಇದು ಹೂವು ಮತ್ತೆ ಹಣ್ಣನ್ನು ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಣ್ಣು ಸಾಮಾನ್ಯವಾಗಿ ರಸಭರಿತವಾಗಿರ್ತದೆ. ಜ್ಯೂಸ್ಗೆ ಉಪಯೋಗಿಸ್ತೀವಿ, ಸಲಾಡ್ಗೆ ಉಪಯೋಗಿಸ್ತೀವಿ, ಮೊಸರನ್ನದ ಜೊತೆಗೆ ಉಪಯೋಗಿಸ್ತೀವಿ, ಮತ್ತೆ ಮುಖ್ಯವಾಗಿ ವೈನ್ ಉತ್ಪಾದನೆ ಮಾಡಲು ಉಪಯೋಗಿಸ್ತೀವಿ. ಇದರಿಂದ ಸಾಕಷ್ಟು ಆದಾಯವನ್ನು ನಾವು ಗಳಿಸಬಹುದು. ಈ ಮುಖೇನ ಈ ಬೆಳೆಯನ್ನ ನಾವು ಚೆನ್ನಾಗಿ ನೋಡಿಕೊಂಡು ಬೆಳೆದರೆ ಲಕ್ಷಾಂತರ ರೂಪಾಯಿ ಹಣವನ್ನ ದ್ರಾಕ್ಷಿಯಲ್ಲಿ ಅಂತರ ಬೆಳೆಯಾಗಿ ಪಡೆಯಬಹುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.